ಅದು ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ. ಸದ್ಯದ ಬಿರು ಬೇಸಿಗೆಯಲ್ಲಿ ಒಣ ಹವೆ ಶೆಕೆಗೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳು ಬಾಣಂತಿಯರು ಕಷ್ಟ ಅನುಭವಿಸುವಂತಾಗಿತ್ತು. ನ್ಯೂಸ್ 18 ಒಂದೇ ಒಂದು ವರದಿಯಿಂದ ನವಜಾತ ಶಿಶುಗಳು ನೆಮ್ಮದಿಯ ನಿದ್ರೆ ಮಾಡುವಂತಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಗೆ ಬ್ರೇಕ್. ನ್ಯೂಸ್ 18 ವರದಿ ಬೆನ್ನಲ್ಲೇ ಬಂತು ಎಸಿ ಫ್ಯಾನ್. ಎಸಿಯಲ್ಲಿ ತಣ್ಣಗೆ ಮಲಗಿರೋ ನವಜಾತ ಶಿಶುಗಳು ಬಾಣಂತಿಯರು 3 ದಿನಗಳ ಹಿಂದೆ ವಿಲವಿಲ ಒದ್ದಾಡ್ತಾ ಇದ್ರು. ಶೆಕೆಯಿಂದ ಮಲಗಲು ಆಗದೆ ಕೂರಲು ಆಗದೆ ಪರದಾಡ್ತಿದ್ರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿನ ದುಸ್ಥಿತಿ ಬಗ್ಗೆ 3 ದಿನಗಳ ಹಿಂದೆ ವರದಿ ಬಿತ್ತರಿಸಿತ್ತು. ಬಾಣಂತಿಯರು ನವಜಾತ ಶಿಶುಗಳಿಗೆ ಬಿಸಿಲಿನ ಬೇಗೆ ತಟ್ಟುತ್ತಾ ಇದೆ. ಅವ್ಯವಸ್ಥೆಗಳು ನೋಡಿ, ಅದು ಆ ಕಡೆ ಬಿಸಿಲು ಬೇರೆ ಜಾಸ್ತಿ. 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದು. ಈಗ ಮನೆಯಿಂದನೇ ಕೆಲವರು ಫ್ಯಾನ್ ತರ್ತಾ ಇದ್ದಾರೆ, ಕೆಲವರು ಅನಿವಾರ್ಯ ಅಲ್ಲೇ ಖರೀದಿ ಮಾಡ್ತಾ ಇದ್ದಾರೆ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಆಸ್ಪತ್ರೆಯ ತಾಯಿ ಮಕ್ಕಳ ವಾರ್ಡ್ಗೆ ಎಸಿ ಹಾಗೂ ಫ್ಯಾನ್ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ನಾನು ನಿನ್ನೆ ಮತ್ತು ಮೊನ್ನೆ ನಿರ್ದೇಶನ ಕೊಟ್ಟಿದ್ದೀನಿ. ಇಲ್ಲ ಈಗ ಇವೆಲ್ಲ ಹೊಸವೇ ಇದ್ದಾವೆ. ಇವಾಗ ಎರಡೇನೋ ಸ್ವಲ್ಪ ಇದಾಗಿತ್ತು. ಬಟ್ ಈಗ ಒಂದು ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ವೋಲ್ಟೇಜ್ ಏರ್ಪೇರ್ ಆಗೋದ್ರಿಂದ ಸ್ವಲ್ಪ ತೊಂದರೆಗಳಾಗಿದೆ. ನಾನು ನಿರ್ದೇಶನ ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಈ ರೀತಿ ಆಗಲಾರ್ಗತ್ತೆ ನೋಡಲಿಕ್ಕೆ ನಾನು ಅವರಿಗೆ ಆಲ್ರೆಡಿ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಮತ್ತು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ. ನ್ಯೂಸ್ 18 ಕನ್ನಡದಲ್ಲಿ ವರದಿ ಬಿತ್ತರಿಸ್ತಾ ಇದ್ದಂತೆಯೇ ಟೆಕ್ನಿಕಲ್ ಟೀಮ್ ಬಂದು ಎಸಿಗಳನ್ನು ಸರಿಪಡಿಸಿ ವೈರ್ಗಳನ್ನು ಜೋಡಿಸಿ ಆನ್ ಮಾಡಿ ಫ್ಯಾನ್ಗಳನ್ನು ಸರಿ ಮಾಡಿಸಿದ್ದಾರೆ. ಸದ್ಯ ನ್ಯೂಸ್ 18 ವರದಿಯಿಂದ ನವಜಾತ ಶಿಶುಗಳು ಬಾಣಂತಿಯರು ತಣ್ಣನೆ ವಾತಾವರಣದಲ್ಲಿ ಮಲಗುವಂತಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.